ಬರೀ ಬಸವಣ್ಣವ್ರನ್ನ ಅಷ್ಟ ಗಮನ ಇಟ್ಕೊಬಾರ್ದು. ಬಿ ಪಿ ಇದ್ದವ್ರು ಅದಾರ, ಶುಗರ್ ಇದ್ದವ್ರು ಅದಾರ, ಅವರು ಪಾಪ ಹೆಚ್ಚು ಕಡಿಮೆಯಾಗಿ ನಾಳೆ ಬಸವಣ್ಣವ್ರ ಮೂರ್ತಿ ತೆಗೆದು ಇವರು ಮೂರ್ತಿಗಳು ಕುಂದಿರಿಸೋದು ಅಂದರೆ ಎಲ್ಲನೂ ಗಮನ ಇಟ್ಕೋಬೇಕು. ಪಾಪ ಎಷ್ಟೋ ಮಂದಿಗೆ ಮಂಡಿ ನೋವು ಅದಾವ, ಈ ಎದ್ದು ಹೊತ್ಕೊಂಡ ಹೋಗ್ಬೇಕು ಮನೆಗೆ. ಎಷ್ಟೋ ಮಂದಿ ಕರ್ಕೊಂಡು ಹೋಗೋದು ದೂರ ಉಳಿತು. ಒಂದು 3-4 ನಿಮಿಷ ಕುಂತು ಬಿಡ್ರಿ, ಅಷ್ಟರೊಳಗೆ ಮುಗಿಸ್ಬಿಡ್ತೀನಿ. ಯಾಕಂದ್ರೆ ನೀವು ಆರಾಮ್ ಹೋಗಿ ಅಡ್ಡಾಡಿ ಬಂದಿರಿ, ಕೆಲವು ಮಂದಿ ಮಿರ್ಸಿ ತಿಂದು ಬಂದು ಕುಂತೀರಿ. ಮತ್ತು ನಮ್ದು ಇನ್ನೂ ಕೊಪ್ಪಳಕ್ಕೆ ಹೋದ ಮೇಲೆ ಸ್ನಾನ ಪೂಜಾ ಪ್ರಸಾದ ಆಗ್ತದೆ. ಈ ಅತ್ಯಂತ ಮಹತ್ವಪೂರ್ಣ ಸಮಾರಂಭದಲ್ಲಿ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಹನ್ನೆರಡನೆಯ ಶತಮಾನ ಈ ನೆಲದ ಇತಿಹಾಸದಲ್ಲಿ ಒಂದು ಅಭೂತಪೂರ್ವ ಕ್ಷಣ. ಕ್ರಿಸ್ತಶಕ 1215ರಲ್ಲಿ ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂತ ಬಂತು. ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂದರೆ ಬ್ರಿಟಿಷ್ ಸಂವಿಧಾನಕ್ಕೆ ಸಂವಿಧಾನಗಳ ತಾಯಿ ಅಂತ ಕರೀತಾರೆ. ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂದರೆ ಅಲ್ಲಿ ಅರಸೊತ್ತಿಗೆ ಇತ್ತು, ಅಲ್ಲಿ ಪ್ರಜಾಪ್ರಭುತ್ವ, ವ್ಯಕ್ತಿಗಳ ಹಕ್ಕುಗಳ ಬಗ್ಗೆ ಮೊಟ್ಟ ಮೊದಲು ಚರ್ಚೆ ಆಯಿತು. ಅದಕ್ಕೆ ಬ್ರಿಟಿಷ್ ಮ್ಯಾಗ್ನಾ ಕಾರ್ಟಾ ಅಂತಾರೆ. ಅದು 1215ರಲ್ಲಿ ಬಂತು. ಆಶ್ಚರ್ಯ ಅಂದರೆ ಅದಕ್ಕಿಂತ ಒಂದು ಶತಮಾನಗಳ ಮುಂಚೆ ಭಾರತದಲ್ಲಿ, ವಿಶೇಷವಾಗಿ ಕನ್ನಡದ ಮಣ್ಣಲ್ಲಿ ಬಸವಣ್ಣನವರ ನೇತೃತ್ವದಲ್ಲಿ ಫಸ್ಟ್ ರಿಲಿಜಿಯಸ್ ಪಾರ್ಲಿಮೆಂಟ್ ಆಫ್ ದಿಸ್ ವರ್ಲ್ಡ್, ಜಗತ್ತಿನ ಮೊಟ್ಟ ಮೊದಲ ಸಂವಿಧಾನ ರಚನೆಯಾಯಿತು. ಎಂಥೆಂಥವರಲ್ಲೆಲ್ಲ ಬಂದರು. ಇವತ್ತು ನಾವು ಇಂಟರ್ನೆಟ್ಟು, ಫೇಸ್ಬುಕ್ಕು, ಗೂಗಲ್ಲು, ಇನ್ನೊಂದು ಹೇಳ್ತೀವಿ. ಯಾವುದೇ ಮಾಧ್ಯಮಗಳು ಇಲ್ಲದ ಕಾಲದಲ್ಲಿ ಬಸವಣ್ಣ ಅಫ್ಘಾನಿಸ್ತಾನಕ್ಕೆ ಮುಟ್ಟಿದ್ದ. ಅಫ್ಘಾನಿಸ್ತಾನದಿಂದ ಮರುಳು ಶಂಕರ ದೇವರು ಕಲ್ಯಾಣಕ್ಕೆ ಬಂದಿದ್ದ. ಕಾಶ್ಮೀರದ ಮಹಾದೇವ ಭೂಪಾಲ ಕಲ್ಯಾಣಕ್ಕೆ ಬಂದಿದ್ದ. ಗುಜರಾತದ ಆದಯ ಬಂದಿದ್ದ. ಕಾಶಿಯ ಶಿವಲಿಂಗದ ಮಂಚಣ್ಣ ಬಂದಿದ್ದ. ಒಬ್ಬರೇ ಇಬ್ಬರೇ ಹೆಸರು ಹೇಳುವುದೇನು, ಕಲ್ಯಾಣ ಅಂದರೆ ಕಲ್ಯಾಣ ಅಷ್ಟೆ. ಬಸವಣ್ಣನವರ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನೋದು ಇಟ್ ವಾಸ್ ನಾಟ್ ಎ ವಿಲೇಜ್, ಇಟ್ ವಾಸ್ ಎ ವಿಷನ್, ಇಟ್ ವಾಸ್ ಎ ಮಿಷನ್ ಫಾರ್ ಹಿಮ್. ಕಲ್ಯಾಣ ಅನ್ನೋದು ಒಂದು ದೂರದೃಷ್ಟಿತ್ವ ಆಗಿತ್ತು ಅವರ ದೃಷ್ಟಿ. ನಮ್ಮ ಕಲ್ಯಾಣಕ್ಕೂ ಅವರ ಕಲ್ಯಾಣಕ್ಕೂ ಬಹಳ ವ್ಯತ್ಯಾಸ ಇದೆ. ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅಂದರೆ ಅದು ಆತ್ಮ ಕಲ್ಯಾಣ, ಸಮಾಜ ಕಲ್ಯಾಣ, ವಿಶ್ವ ಕಲ್ಯಾಣ. ನಮ್ಮ ದೃಷ್ಟಿಯಲ್ಲಿ ಕಲ್ಯಾಣ ಅಂದ್ರೆ ಏನು ಅಂದ್ರೆ, ನೀವು ಮಠಕ್ಕೆ ಬರ್ತಾರೆ, ಮಠಕ್ಕೆ ಬಂದು ಗುರುಗಳ ಹತ್ರ ನಮಸ್ಕಾರ ಮಾಡಿ ಅವ್ರು ಹೇಳೋದು ಏನಂದ್ರೆ, ಯಪ್ಪ ಮಗನಿಗೆ ಕಲ್ಯಾಣ ಆಗ್ಬೇಕು. ಕಲ್ಯಾಣ ಅಂದ್ರೆ ಮದುವೆ ಆಗ್ಬೇಕಂತ ಅಷ್ಟೇ ನಮ್ಮ ದೃಷ್ಟಿ. ಯಪ್ಪ ನಮ್ಮ ಮಗನಿಗೆ ಕಲ್ಯಾಣ ಆಗ್ಬೇಕು, ಕಲ್ಯಾಣ ಆಗ್ಬೇಕು ಅಂದ್ರೆ ಮದುವೆ ಆಗ್ಬೇಕಂತ ನಮ್ಮ ದೃಷ್ಟಿ. ಯಾರೋ ಒಬ್ಬ ಹೆಣ್ಮಗಳು ಬಂದು ಹೇಳಿದಂತ ಗುರುಗಳಿಗೆಪ್ಪ ಮಗನಿಗೆ ಆಶೀರ್ವಾದ ಮಾಡಿ. ಏನು ಆಶೀರ್ವಾದ ಮಾಡಲಿ ಅಂತ ಕೇಳಿದ್ರು ಅವ್ರ ಗುರುಗಳು. ಅವಾಗ ಆ ಅಮ್ಮ ಹೇಳಿದ್ರು, ಏನಿಲ್ಲ, ಮಗನಿಗೆ ಮದುವೆ ಆಗಿ ಸುಖವಾಗಿರುವಂಗೆ ಆಶೀರ್ವಾದ. ಅವ್ರ ಗುರುಗಳು ಅಂದ್ರೆ ಇದು ಸಾಧ್ಯ ಇಲ್ಲ. ಮದುವೆ ಆಗಿ ಸುಖವಾಗಿರುವಂಗೆ ಎರಡೂ ಕೂಡಿ ಮಾಡೋಕ್ಕಾಗೋದಿಲ್ಲ. ಮದುವೆ ಆಗ್ಲಂತರ ಒಂದು ಮಾಡ್ತೀನಿ, ಇಲ್ಲ ಸುಖವಾಗಿರ್ಲಂತರ ಒಂದು ಮಾಡ್ತೀನಿ. ಎರಡೂ ಕೂಡಿ ಮಾಡಂದ್ರೆ ಆಗೋದಿಲ್ಲ, ಅದು ಆಗಕ್ಕೂ ಸಾಧ್ಯ ಇಲ್ಲ. ಅದು ನೀವು ಇದು ಶಬ್ದ ಕೇಳಿರಿ. ಈ ಮದುವೆ ಐತಲ್ಲ, ಮದುವೆಗೆ ಇಂಗ್ಲೀಷ್ನಾಗ ಏನಂತ, ವೆಡ್ಡಿಂಗ್ ಅಂತ. ಇನ್ನೊಂದು ಶಬ್ದ ಐತಿ ಕೇಳಿರಿಲ್ಲ, ವೆಲ್ಡಿಂಗ್ ಅಂತ ಒಂದು ಐತಿ. ಈ ವೆಡ್ಡಿಂಗಿಗೂ ವೆಲ್ಡಿಂಗಿಗೂ ಏನು ವ್ಯತ್ಯಾಸ ಅಂದ್ರೆ, ಈ ವೆಲ್ಡಿಂಗಿನಾಗ ಮೊದಲು ಕಿಡಿ ಹಾರ್ತೈತಿ, ಆಮೇಲೆ ಕೂಡ್ತಾವ. ಈ ವೆಡ್ಡಿಂಗಿನಾಗ ಮೊದಲು ಕೂಡ್ತಾವ, ಆಮೇಲೆ ಕಿಡಿ ಹಾರಕ್ಕೆ ಶುರು ಆಗ್ತೈತಿ. ಯಾವ ಕೂಡ್ಯಾವ? ಏನು ಮದುವೆ ಆಗಿ ಹೊಸ್ತಾಗಿರೋದು ಚಲೋ ಇರ್ತೈತಿ, ಆಮೇಲೆ ಹೆಣ್ಮಗಳು ತವ್ರ ಮನೆಗೆ ಹೋಗಿದ್ಲು, ಹೋಗಿ ಅಲ್ಲಿಂದ ಬೈಯಕ್ಕೆ ಶುರು ಮಾಡೋದು ಗಂಟು. ಹೋಗಿ ಯಜಮಾನ್ ಅಂದವ, ಅಲ್ಲ ಅಲ್ಲಿ ಹೋಗಿ ಎಲ್ಲ ಸುಮ್ಮನೆ ಇರಬಾರ್ದ, ಈಗ ಯಾಕೆ ಬೈಯಾಕತ್ತೀನಿ, ಇಲ್ಲರೇ ಬಿಟ್ಟು ಬಿಡುವ. ಅಲ್ಲಿ ನಿಮ್ಮ ಮನೆಗೆ ಹೋದ್ರೂ ಬೈಯಾಕತ್ತಿಯಲ್ಲ ನನಗೆ, ಇಲ್ಲಂತೂ ಬೈತಿದ್ದಿ ಪ್ರಶ್ನೆ ಇಲ್ಲ, ನಿಮ್ಮ ಮನೆಗೆ ತವ್ರ ಮನೆಯಾಗದೆ ಅಲ್ಲಿಂದರ ಬೈಯೋದು ಬಿಡ್ಬೇಕಲ್ಲ ನನಗೆ. ಅವಾಗ ಅವ್ರನ್ನ ಇದು ವರ್ಕ್ ಫ್ರಮ್ ಹೋಮ್ ಐತ್ರಿ ಇದು ಅಂದ್ರೆ ನಮ್ಮ ದೃಷ್ಟಿಯಲ್ಲಿ ಮದುವೆ ಕಲ್ಯಾಣ ಅಂದ್ರೆ ಮದುವೆ ಅಷ್ಟೇ. ಆದರೆ ಬಸವಣ್ಣನ ದೃಷ್ಟಿಯಲ್ಲಿ ಕಲ್ಯಾಣ ಅನ್ನುವ ಕಲ್ಪನೆ ಬಹಳ ದೊಡ್ಡದಿತ್ತು. ನಾವು ಒಂದೇ ಒಂದು ಸಣ್ಣ ಘಟನೆಯನ್ನು
ನಿಮಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಬಹಳಷ್ಟು ಸಮಯ ನಿಮಗೆ ತೆಗೆದುಕೊಳ್ಳೋದಿಲ್ಲ. ಒಂದು ಘಟನೆ ನಡೀತು. ಸಂಬೋಳಿ ನಾಗಣ್ಣ ಅಂತ ಒಂದು ಹುಡುಗ, ಆಗಿನ ಕಾಲದಲ್ಲಿ ಏನಿತ್ತು ಅಂದ್ರೆ ಅಸ್ಪೃಶ್ಯರ ಹುಡುಗ ಊರಾಗ ಬರಬೇಕಾದ್ರೂ ಹಿಂದೆ ಕಸಬರಿಗೆ ಕಟ್ಕೊಂಡ್ಬರ್ಬೋದು, ಊರಿನ ಬಾವಿಗಳನ್ನು ಮುಟ್ಟಬಾರದು, ನೀರನ್ನು ಮುಟ್ಟಬಾರದು. ಒಂದು ಸಂಬೋಳಿ ನಾಗಣ್ಣ ಅನ್ನುವಂಥ ಅಸ್ಪೃಶ್ಯರ ಹುಡುಗ ಊರಾಗ ಬಂತು, ನೀರು ಮುಟ್ಟಿತು. ಊರಿನ ಜನ ಅವನಿಗೆ ಹೊಡೆದು, ಯಾಕೆ ಹುಡುಗರು ಅಂದ್ರೆ ನೀರು ಮುಟ್ಟೈತಿ, ಊರಾಗ ಬಂದೈತಿ ಹುಡುಗ ಅಂತ. ಯುವಕ ಸಂಬೋಳಿ ನಾಗಣ್ಣ ಅವನಿಗೆ ಹೆಂಗೆ ಹೊಡೆದ್ರು ಅಂದ್ರೆ ಕಲ್ಲು ತೊಗೊಂಡು ಬಡಿಗೆ ತೊಗೊಂಡು ದೂರ ಹೊಡೆದ ಮೇಲೆ ಆ ಹುಡುಗ ಎಲ್ಲೋ ರಸ್ತೆಯಲ್ಲಿ ಬಿದ್ದಿತ್ತು. ಕಣ್ಣು ಇಷ್ಟು ಬಾತಿತ್ತು, ಮುಖ ಬಾತಿತ್ತು, ಕಣ್ಣು ಬಾತಿದ್ದು, ಎಲ್ಲೋ ದೂರ ನೆರಳುತ್ತಾ ಬಿದ್ದಿತ್ತು ಹುಡುಗ. ಆ ದಾರಿ ಹಿಡ್ಕೊಂಡು ಹೋಗಿ ಒಬ್ಬ ವ್ಯಕ್ತಿ ಆ ಹುಡುಗನನ್ನ ಪ್ರೀತಿಯಿಂದ ಎಬ್ಬಿಸ್, ಮುಖ ಬಾತೈತಿ, ಹೊಡೆದಿದ್ದು ಕಣ್ಣು ಬಾತೈತಿ, ಕಣ್ಣು ಕಾಣ್ತಿರ್ಲಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಎತ್ತದ ತಕ್ಷಣನೇ ಆ ಹುಡುಗ ಸಂಬೋಳಿ ನಾಗಣ್ಣ ಅಂತಾನೆ, ಶಿವ ಶಿವ ಬಸವಣ್ಣ ಬಸವ ತಂದೆ ಅಂದ. ಎತ್ತದವರು ಬಸವಣ್ಣವರಿದ್ರು. ಬಸವಣ್ಣ ಸಂಬೋಳಿ ನಾಗಣ್ಣನಿಗೆ ಕೇಳ್ತಾನಲ್ಲ, ಈ ಜನ ನಿನಗೆ ಹಿಂಗೆ ಹೊಡೆದಾರ, ಮುಖ ಬಾತೈತಿ, ಕಣ್ಣು ಬಾತೈತಿ, ಕಾಣುವಲ್ದು, ನಾನಾ ನಿನಗೆ ಮ್ಯಾಲೆ ಎತ್ತೀನಿ ಅಂತ ನಿನಗೆ ಹೆಂಗೆ ಗೊತ್ತಾತಪ್ಪ ನಾಗಣ್ಣ? ಅವಾಗ ನಾಗಣ್ಣ ಅಂತಾನೆಪ್ಪ, ಕಲ್ಯಾಣ ಪಟ್ಟಣದೊಳಗೆ ಬಿದ್ದವರನ್ನ ಎತ್ತಬೇಕಾದ್ರೆ ಬಸವಣ್ಣನ ಬಿಟ್ಟರೆ ಮತ್ತಾರು ಬರ್ತಾರೆ. ಇದು ಸಂಬೋಳಿ, ಇದು ಬಸವಣ್ಣ. ಬಸವಣ್ಣ ಅಂದ್ರೆ ಒಬ್ಬ ವ್ಯಕ್ತಿ ಅಲ್ಲ, ಯಾರು ಬೀಳ್ತಾರ ಬಿದ್ದವ್ರ ಕೆಡವವ್ರಲ್ಲ. ನಾ ಹೇಳೋದು, ಬಿದ್ದವರನ್ನ ಎತ್ತುವವರು ಬಸವಣ್ಣ ಆಗ್ತಾರೆ, ಹಸಿದವರಿಗೆ ಅನ್ನ ಕೊಡುವವರು ಬಸವಣ್ಣ ಆಗ್ತಾರೆ, ದುಃಖಿಗಳ ಕಣ್ಣೀರನ್ನು ಒರೆಸಿ ಪ್ರೀತಿಯ ಮಾತುಗಳನ್ನು ಹೇಳುವವರು ಬಸವಣ್ಣ ಆಗ್ತಾರೆ. ಬಸವಣ್ಣ ಅನ್ನೋದು ಒಂದು ವ್ಯಕ್ತಿ ಅಲ್ಲ, ಬಸವಣ್ಣ ಅನ್ನೋದು ಒಂದು ಪ್ರಜ್ಞೆ. ಇಟ್ ಈಸ್ ಎ ಪ್ಯೂರ್ ಕಾನ್ಸಿಯಸ್ನೆಸ್. ಬಸವಣ್ಣ ಅನ್ನೋದು ಒಂದು ಮಹಾಪ್ರಜ್ಞೆ ಅಷ್ಟೆ. ಬಸವಣ್ಣ ಎಲ್ಲೋ 12ನೇ ಶತಮಾನದಲ್ಲಿ ಹುಟ್ಟಿದ್ರು, ಈಗ ಇಲ್ಲ ಅಂತಲ್ಲ. ಎಲ್ಲಿ 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 ಯಾವ ಯಾವ ಹೃದಯಗಳಲ್ಲಿ ಪ್ರೇಮ ಇದೆ ಅಲ್ಲಿ ಬಸವಣ್ಣನ ಜನನ ಆಗ್ತದೆ. ಯಾವ ಯಾವ ಹೃದಯದಲ್ಲಿ ಪ್ರೇಮ ಇದೆ ಅಲ್ಲಿ ಬಸವಣ್ಣನ ಜನ್ಮ ಆಗ್ತದೆ. ಯಾವ ನಾಲಿಗೆಯ ಮೇಲೆ ವಚನಗಳ ನುಡಿ ಬರ್ತದೆ ಆ ನಾಲಿಗೆಯ ಮೇಲೆ ಬಸವಣ್ಣನ ಜನ್ಮ ಆಗ್ತದೆ. ಯಾವ ಕೈಗಳು ಪವಿತ್ರ ಕಾರ್ಯಗಳನ್ನು ಮಾಡ್ತವೆ ಆ ಕಾರ್ಯದ ಕೈಗಳಲ್ಲಿ ಕಾಯಕದ ರೂಪದಲ್ಲಿ ಬಸವಣ್ಣನ ಜನ್ಮ ಆಗ್ತದೆ. ಬಸವಣ್ಣ ಎಲ್ಲ ಕಡೆಯೂ ಎಂದಿಗೂ ಇದ್ದಾನಷ್ಟೆ. ಅದಕ್ಕೆ ಬಸವಣ್ಣನ ಬಗ್ಗೆ ಹೇಳುವುದೇನಿಲ್ಲ. ಸಣ್ಣ ಸಣ್ಣವ್ರನ್ನ ಕರೆದು ದೊಡ್ಡವರನ್ನ ಮಾಡೋದು, ಏನವ್ರನ್ನ ಅವರು ಇವರು ಅಂತ ಭೇದ ಭಾವ ಇರಲಿಲ್ಲ. ಸುಮ್ಮನೆ ಒಬ್ಬ ದನ ಕಾಯ್ತಿದ್ದ ಹುಡುಗ, ದನ ಕಾಯುವ ಹುಡುಗ ಕರೆದ, ಅವನ ಹೆಸರು ತುರಗಾಹಿ ರಾಮಣ್ಣ. ಬಸವಣ್ಣನ ಎದೆಯಾಗ ಏನಿತ್ತು ಅಂದ್ರೆ ಬಹಳ ದೊಡ್ಡ ಶಕ್ತಿ ಇತ್ತು. ನಾವು ಹೇಳ್ತೀವಲ್ಲ, ಈ ಮಾತು ನೀವು ಕೇಳಿ, ಬಡವ ನಾನಯ್ಯ ಅಂತ. ಯಾರು? ಬಸವಣ್ಣನವರು ಬಡವ ನಾನಯ್ಯ ಅಂತ. ನೋಡಿ, ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ಯಾರು ಈ ಮಾತು ಹೇಳಕತ್ತಾರ? ಯಾರು ಫೈನಾನ್ಸ್ ಮಿನಿಸ್ಟರ್ ಅದರ ಅವ ಬಡವ ನಾನಯ್ಯ ಅನ್ನ, ಯಾರು ಪ್ರೈಮ್ ಮಿನಿಸ್ಟರ್ ಅದರ ಅವ ಬಡವ ನಾನಯ್ಯ ಅನ್ನಕತ್ತಾನ. ಮತ್ತು ಶ್ರೀಮಂತರು ಯಾರು ಹಂಗಿದ್ರ? ಬಡವ ಯಾಕಾದ? ಏನು ಇಲ್ಲದಿದ್ರೆ ಬಡವ ಆಗ್ತಾನ ಅಂದ್ರೆ ಯಾಕೆ ಬಸವಣ್ಣ ಅಂತ ಬಡವ ನಾನಯ್ಯ? ಎಲ್ಲ ಪುರಾತನರ ಮನೆಯ ಮುಂದೆ ನಾನು ಭಿಕ್ಷೆಯನ್ನು ಕೇಳಿ, ಅವರು ನನ್ನ ಪಾತ್ರೆಯೊಳಗೆ ಹಾಕಿದಾಗ ನನ್ನ ಭಿಕ್ಷಾ ಪಾತ್ರೆ ತುಂಬಿತ್ತು ಅಂತ. ಬಡವ ನಾನಯ್ಯ ಅನ್ನುವ ಶಬ್ದ ಫೈನಾನ್ಸ್ ಮಿನಿಸ್ಟರ್ ಬಳಸ್ತಾನೆ, ವಿತ್ತ ಮಂತ್ರಿ ಬಳಸ್ತಾನೆ, ಪ್ರಧಾನಮಂತ್ರಿ ಬಳಸ್ತಾನೆ. ಒಬ್ಬ ವ್ಯಕ್ತಿ ಯಾವಾಗ ಬಡವ ಆಗ್ತಾನ ಅಂದ್ರೆ, ಅಥವಾ ಯಾರು ಬಡವರು ಅಂದ್ರೆ ಯಾರ ಹೃದಯದೊಳಗೆ ಪ್ರೇಮ ಇಲ್ಲ ಅವ ಬಡವ. ಭಕ್ತಿ ಇಲ್ಲದ ಬಡವ ನಾನಯ್ಯ, ಪ್ರೇಮ ಇಲ್ಲದಕ್ಕೆ ಬಡವರಾಗ್ಯಾರ ಜನ. ತುರಗಾಹಿ ರಾಮಣ್ಣ ಅನ್ನುವ ಸಣ್ಣ ಹುಡುಗ ಕರೀತಾನೆ, ದನ ಕಾಯ್ತಿರ್ತೈತೆ ಹುಡುಗ. ಬಂದು ಅವನಿಗೆ ಕುಂದ್ರಿಸಿ, ನೀ ಅನುಭವ ಮಂಟಪಕ್ಕೆ ಬಾರು, ದೊಡ್ಡವದಿ ನೀನು. ಏ ಅಪ್ಪ ನಮಗೇನ್ರಿ ಅಂತೇಳಿ ಬರೋದಾಗೋದಿಲ್ಲ. ಏನ್ ನೀ ದೇವರು ಅಂದ ಅವನಿಗೆ. ಯಾರಿಗೆ? ದನ ಕಾಯ ಹುಡುಗ. ನೀ ದೇವರದಿ ಬಾ ನೀನಂತ. ಅವ ತುರಗಾಯಿ ರಾಮಣ್ಣ ಅಂತಾನ, ಅಲ್ಲ ನಾ ದನ ಕಾಯ ಹೆಂಗೆ ದೇವ್ರಾಗ್ತೀನಿ ಅಂತ. ಅಲ್ಲೋ ದೇವ್ರಿಗೆ ನಿನಗೇನು ವ್ಯತ್ಯಾಸ ಇಲ್ಲ, ದೇವ್ರು ಜನ ಕಾಯ್ತಾನ, ನೀ ದನ ಕಾಯ್ತಿ, ಇಬ್ರು ಕಾಯೋರು ದೇವ್ರಾಗ್ತಾರೋ, ಏನು ವ್ಯತ್ಯಾಸ ಐತಿದ್ರ? ಕೆಡಸೋರು ದೇವರಾಗೋದಿಲ್ಲ, ಕೊಲ್ಲೋರು ದೇವರಾಗೋದಿಲ್ಲ. ಯಾರು ಕಾಯ್ತಾರ ಅವರು ದೇವರಾಗ್ತಾರೆ ಅಷ್ಟೆ. ಎಂತಿಂಥವ್ರನ್ನ ಕರೆದವ್ರನ್ನ ವಚನ ಬರೆಯಕ್ಕೆ ಹಚ್ಚದು. ಒಬ್ಬ ಕಾಳವ್ಯ ಅಂತ ಒಬ್ಬ ಶರಣೆ ಇದ್ರು, ಕಾಳವ್ಯ ಆಕೆ ಹೆಸರು. ಬಸವಯ್ಯಗಳ ಪುಣ್ಯ ಸ್ತ್ರೀ. ಬಾಚಿ ಕಾಯಕ ಮಾಡ್ತಿದ್ರು, ಅಂದ್ರೆ ಈಗ ಬಡಗಿತನ ಮಾಡ್ತಾರ. ಬಾಚಿ ಕಾಯಕದ ಬಸವಯ್ಯಗಳ ಪುಣ್ಯ ಸ್ತ್ರೀ ಕಾಳವ್ಯ ಆಕೆ ಹೆಸರು. ಕಾಳವ್ಯ ಸಾಲಿ ಕಲೀಲಾರ್ದ ಹೆಣ್ಮಗಳು. ಎಲ್ಲರೂ ಅನುಭವ ಮಂಟಪಕ್ಕೆ ಹೋಗ್ತಾರಂತ, ಆಕಿನೂ ಅನುಭವ ಮಂಟಪಕ್ಕೆ ಹೋಗ್ತಾರೆ. ಎಲ್ಲರೂ ವಚನ ಬರೆಯಕತ್ತಾರಂತ, ಸಾಲಿ ಕಲೀಲಾರ್ದ ಹೆಣ್ಮಗಳು. ಆಕೆಗೆ ಅನಿಸ್ತು ನನಗೂ ಒಂದು ವಚನ ಬರಿಬೋದು.
ಏನು ವಚನ ಬರೀಬೇಕಂತ ವಿಚಾರ ಮಾಡೋದು. ಆಕೆ ಏನು ಸಾಲಿ ಕಲ್ತಿಲ್ಲ, ಓದ್ಯಾಳ, ಏನು ನವಲಿಂಗ ಸಕೀಲಗಳು ಗೊತ್ತದವ, ಏನು ಶಟಸ್ಥಲಗಳು ಗೊತ್ತದವ, ಏನು ಪಂಚಾಚಾರ ಏನು ಗೊತ್ತಿಲ್ಲಾರ್ದ ಹೆಣ್ಮಗಳು ಅಕ್ಕಿ ವಚನ ಬರೀಬೇಕಂತ ನೋಡ್ಕೊಂತ ಬಂದು ಅವ್ರು ಬಾಚಿ ಕೆಲಸ ಮಾಡ್ತಿದ್ರಲ್ಲ. ಒಂದು ಹುಡುಗ ಬಾಚಿ ಕೆತ್ತಿದ್ದ, ಇದು ಕಟ್ಟಿಗೆ ಕೆತ್ತಿದ್ದ. ಒಬ್ಬ ಹೆಣ್ಮಗಳು ಹೊಂಟಿದ್ದ. ಆ ಹೆಣ್ಮಗಳು ಹೋಗೋದನ್ನ ಈ ಹುಡುಗ ನೋಡುತ್ತೆ. ಈಕಿ ಕಾಳವೆ ಅನುಭವ ಮಂಟಪದಿಂದ ಬರಾಕತ್ತಿದ್ಲಲ್ಲ, ಈ ಬಾಚಿ ಕೆತ್ತುವಂತ ಈ ಹುಡುಗ ಹೆಣ್ಮಗಳ ಕಡೆ ನೋಡ್ತಲ್ಲ, ಕಣ್ಣ ಹೆಣ್ಣಿನ ಕಡೆ ಹೊತ್ತು ಕೈಯಾಗಿರೋ ಬಾಚಿ ಕಾಲಿನ ಕಡೆ ಬಂತಲ್ಲ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ ಅಂತ ಒಂದು ಲೈನ್ ಬರಲ್ಲ. ಆಮೇಲೆ ಮತ್ತೆ ಹಾಂಗ ಮನ್ಯಾಗ ಹೋಗಿ ಅಡಿಗೆ ಗಿಡಿ ಮಾಡೋದ್ರಾಗ ಹಿತ್ತಲ್ದಾಗ ಹೋದ್ಲು. ಮನಿ ಮಗ್ಗಲ್ ಹೆಣ್ಮಗಳು ಗಂಡನ ಕೂಡ ಬಾಯಿ ಮಾಡಕತ್ತಿದ್ದ. ಅದು ಗಲ್ಲ ಬಾಯಿ ಮಾಡೋದಕ್ಕೆ ಕೇಳಿ ಸಾಕಾಗಿತ್ತಲ್ಲ, ಅವ್ನು ಜೋರ್ ತೆಗೆದು ಕಪಾಳಕ್ಕೆ ಕೊಟ್ಟ, ಬಾಯನ್ ಹಲ್ಲ ಉದುರಿ ಬಿದ್ದು. ಅವಾಗ ಅದನ್ನ ನೋಡಿ ಒಂದು ಲೈನ್ ಬರೆದ್ಲು. ಏನು ಬರೆದ್ಲು ಅಂದ್ರೆ, ಬಾಯಿ ತಪ್ಪಿ ನುಡಿಯಲು ದವಡೆಗೆ ಮೂಲ ಅಂತ ಮತ್ತೊಂದು ಲೈನ್ ಬರೆದ್ಲು. ಸಾಯಂಕಾಲ ಮನಿ ಮುಂದೆ ಓಣಿ ಮುಂದೆ ವಾಕಿಂಗ್ ಮಾಡಕತ್ತಿದ್ಲು. ಇವ್ರು ಬರ್ತಾರಲ್ಲ ರೋಡ್ ಸೈಡ್ ರೋಮಿಯೋಗಳು, ಪೂರಾ ರೋಡ್ ಅವ್ರಿಗೆ ಬಿಡ್ಬೇಕು. ಅವ ಆ ರೋಡ್ನಿಂದ ಈ ರೋಡಿಗೆ, ಈ ರೋಡ್ನಿಂದ ಆ ರೋಡಿಗೆ ಹೋಗ್ತಿದ್ದ. ಹೋಗುವಾಗ ಇನ್ನೇನು ಗಟಾರಿನಾಗ ಬೀಳ್ತಿದ್ದ, ಒಬ್ಬ ಹಿಡ್ಕೊಳಕ್ ಹೋದ್ ನೋಡ್ರಿ. ಅವ್ನು ಹಿಡ್ಕೊಳಕ್ ಹೋದ ಕೂಡಲೇ ಅವ್ನು ತೋಂಡ ಗಟಾರಿನಾಗ ಬಿದ್ದಾವ. ಇದನ್ನ ನೋಡಿ ಒಂದು ಬರಲು, ವೃತಹೀನನ ನೆರೆಯಲು ನರಕಕ್ಕೆ ಮೂಲ ಅಕ್ಕರ್ಮಹರ ಕಾಳೇಶ್ವರ. ಹಿಂಗ ಶರಣರ ವಚನಗಳನ್ನು ಜೀವನದ ಅನುಭವಗಳನ್ನು ಕಟ್ಟಿ ಕೆಟ್ಟವರು ಸಹವಾಸ ಮಾಡದಂದ್ರೆ ನೀನು ನರಕಕ್ಕೆ ಹೋಗ್ತಿ ಅಂತ ಮತ್ತೊಂದು ಲೈನ್ ಬರದ್ಲಕ್ಕೆ. ಅಂದ್ರೆ ಇಂತಿಂತ ಸಣ್ಣವರಿಗೆ ಯಾರು ಬಸವಣ್ಣನ ಹತ್ತಿರಕ್ಕೆ ಬಂದಾರ ಅವ್ರನ್ನೆಲ್ಲ ಎತ್ತರಕ್ಕೆ ಒಯ್ದಾನ. ಅದಕ್ಕೆ ಬಸವಣ್ಣ ದೊಡ್ಡವಾಗ್ಯಾನ. ತಾನು ಎತ್ತರಕ್ಕೆ ಕೊಳ್ತಾವಲ್ಲ, ಅವನ ಹತ್ತಿರಕ್ಕೆ ಬಂದವರಿಗೆಲ್ಲ ಎತ್ತರಕ್ಕೆ ಕರ್ಕೊಂಡು. ಹೀಗೆ ಬಸವಣ್ಣ ಮಾಡಿದ ಕೆಲಸಗಳು ಅದ್ಭುತ. ಅವರು ಶರಣರ ಬದುಕಿದ್ದೆ ಹಂಗ. ನೀವು ಆಯ್ದಕ್ಕಿ ಲಕ್ಕಮ್ಮನ ಉದಾಹರಣೆ ಕೇಳಿ, ನೀವು ಆ ವಚನ ಕೇಳಿರಿ, ಅವ್ರ ಘಟನೆ ಕೇಳಿರಿ. ಐದಕ್ಕಿ ಲಕ್ಕಮ್ಮನ ಯಜಮಾನ ಮಾರಯ್ಯ, ಅವನ ಕಾಯಕ ಏನಿರ್ತೈತಿ ಅಂದ್ರ, ಬಸವಣ್ಣನವರ ಮಹಾಮನೆಯ ಮುಂದೆ ಬಿದ್ದ ಅಕ್ಕಿ ಕಳು ಮಾಡ್ಕೊಂಡಲ್ಲ ನಾ ಹೇಳೋದು, ಗೋಡವನನ್ನು ತರದಲ್ಲ, ರೈಸ್ ಮಿಲ್ಲನ್ನು ತರದಲ್ಲ, ಬಿದ್ದ ಅಕ್ಕಿ ತಗೊಂಬರೋದು. ಎಷ್ಟು ಬಿದ್ದಿರ್ತಾವ ಮಹಾಮನೆಯ ಮುಂದೆ ಅವನಷ್ಟ ತಗೊಂಬರೋದು. ಒಂದ್ ದಿವ್ಸ ಇವ್ರದ್ದು ಪರೀಕ್ಷೆ ಮಾಡ್ಬೇಕಂತ ಬಸವಣ್ಣವ್ರು ಭಾಳ ಚೆಲ್ಲಿದ್ರು. ಇವು ಅಷ್ಟು ತಗೊಂಬಂದ ಯಜಮಾನ. ಅವಾಗ ಅಕ್ಕಿ ಅಂತಾಳ, ಇಷ್ಟ್ಯಾಕೆ ಅಕ್ಕಿ ತಗೊಂಬಂದಿರಂದ್ರೆ, ಒಮ್ಮನವ ಮೀರಿ ಇಮ್ಮನವ ತಂದಿರಿ. ಅಂದ್ರ ಆಕಿ ಮಾತು ಇಷ್ಟ ಐತಿ ನೋಡ್ರಿ, ಶಬ್ದ ಇಷ್ಟ. ನಾ ಭಾಳ ಹೇಳೋದಿಲ್ಲ ನಿಮಗ. ದಿವಸ ಎಷ್ಟು ತರ್ತಿದ್ರಿ ಅಷ್ಟು ತಂದಿಲ್ಲ, ಇಷ್ಟ್ಯಾಕೆ ತರಕ್ ಹೋಗಿರಿ ಅಂದ. ನಮಗ ಅವ್ರಿಗೆ ಏನು ವ್ಯತ್ಯಾಸ ಅಂದ್ರ, ಆಕೆ ಅಂತಾಳ, ಲಕ್ಕಮ್ಮ ಅಂತಾಳ, ಇಷ್ಟ್ಯಾಕೆ ತರಕ್ ಹೋಗಿರಿ. ನಮ್ಮ ಮನ್ಯಾಗ ತಾಯಂದ್ರಿ ಏನಂತಾರ, ಇಷ್ಟ ಯಾಕೆ ತಂದಿರಿ ಇವತ್ತು. ಇಷ್ಟ ಯಾಕೆ ತಂದಿರಿ ಅಂದ್ರ ಶರಣರಾಗ್ತಾರ, ಇಷ್ಟ ಯಾಕೆ ತಂದಿರಿ ಅಂದ್ರೆ ಸಂಸಾರಿಗಳಾಗ್ತಾರ, ಸಂತರಾಗ್ತದ. ಇಷ್ಟ ವ್ಯತ್ಯಾಸ. ಸಂಸಾರ ಸನ್ಯಾಸ ಬಟ್ಟೆಯಿಂದಲ್ಲ, ಶಬ್ದದಿಂದ, ಮನಸ್ಸಿನಿಂದ ಅಷ್ಟೆ. ಆಕೆ ಏನಂದ್ಲು, ಇಷ್ಟ ಯಾಕೆ ತಂದಿರಿ ಅಂದ್ಲು, ಶರಣೆ ಆದ. ಇಷ್ಟ ಯಾಕೆ ತಂದಿರಿ, ಇವತ್ತಿನ ದೀಪಾವಳಿ ಬರ್ತಾವ, ಬಂಗಾರ 1 ತೊಲಿ 2 ತೊಲಿ 10 ತೊಲಿ ತಂದ್ರು ಇಷ್ಟ ಯಾಕೆ ತಂದ್ರಿ ಅಂದ್ರಿ, ಶರಣರಲ್ಲ. ಏನ್ ತರ್ತೀರಿ ಬಿಡ್ರಿ, ಮನ್ಯಾಗ ಐತಲ್ಲಿ ಇದ್ದಿದ್ದು ಹಾಕೊಂಡು ಪೂಜೆ ಮಾಡೋಣ ಸಾಕು ಅಂದ್ರಿ ಶರಣರಾಗ್ತಾರೆ. ಇಷ್ಟ ಸಾಕಂದ್ರೆ ಶರಣರು, ಇಷ್ಟ ಯಾಕಂದ್ರೆ ಕಷ್ಟ. ಈಗ ಮನೆ ಕಟ್ಟಿಸ್ತೀವಿ, ಏನು ಮನೆ ಕಟ್ಸೋದು ಎದಕ್ಕಂದ್ರೆ ನಮ್ಮ ಸಲುವಾಗಿ ಮನೆ ಅಲ್ಲ, ಮನೆ ಸಲುವಾಗಿ ನಾವು ಏನು ಸಾಲ ಮಾಡಿ ಮನೆ ಕಟ್ಟಿ ಮತ್ತೆ ಸಾಲ ತೀರ್ಸಕ್ಕೆ ಮನೆ ಮಾರೋದಾದ. ಇಷ್ಟು ಸಾಲ ಮಾಡಿ ಮನೆ ಯಾಕೆ ಕಟ್ಟಿಸ್ಬೇಕ್ರಿ, ಇಷ್ಟ ಯಾಕೆ ಸಾಲ ಮಾಡೋದು ಅಂದ್ರೆ ಶರಣರಾಗ. ನಮಗೆ ಇಷ್ಟ ಯಾಕ್ರಿ ಅಂದ್ರೆ ಮುಗಿದು ಹೊತ್ತು, ಇನ್ನೂ ಬೇಕ್ರಿ ಅಂದ್ರೆ ಶರಣ. ಅಂದ್ರೆ ಶರಣರ ಕಲ್ಪನೆ ಅವರು ಎಷ್ಟು ಸಣ್ಣ ಸಣ್ಣ ಮಾತುಗಳಲ್ಲಿ ಮನಸ್ಸಿನಲ್ಲಿ ಅದನ್ನು ಬಿತ್ತಿ ಬೆಳೆದ್ರವರು. ಅದಕ್ಕೆ ಇದನ್ನೆಲ್ಲ ನಿರ್ಮಾಣ ಮಾಡಿ ಇದರ ನೇತೃತ್ವ ವಹಿಸಿದವರು ಬಸವಣ್ಣವರನ್ನುವ ಮಾತು ಹೇಳಿ, ತಮಗೆಲ್ಲ ಇಷ್ಟೊತ್ತಿನವರೆಗೆ ಸಮಯ ಆದರೂ ಭಾಳ ಕಾಯ್ಕೊಂಡು ಕುಂತೀರಿ. ನಿಮ್ಮ ಕೈಯಾಗ ಭಾಳ ದಿವಸ ಸಿಕ್ಕಿದ್ದಿಲ್ಲ. ನನಗೆ ಗೊತ್ತಿವು ಕಾರ್ಯಕ್ರಮಗಳು 3-3 ತಾಸು ಎಳಿತಾರಂತ, ಅದಕ್ಕೆ ನಾವು ಅಲ್ಲೇ ಅಂತೀನಿ ನಾನು. ಆದ್ರೆ ಶರಣರ ಅದು ಕೂಡ್ಬೇಕಷ್ಟೇ, ಅದನ್ನ ಇಲ್ಲಿ ಮಾತಾಡಕ್ಕಂತಲ್ಲ. ಬಸವಣ್ಣನ ಹೆಸರು ಹೇಳುವಲ್ಲಿ, ಬಸವಣ್ಣನ ನಾಮ ನಡೆಯುವಲ್ಲಿ ಕುಂತು ಪವಿತ್ರ ಆಗೋದಷ್ಟ, ಹೇಳಿ ಪವಿತ್ರ ಆಗೋದಲ್ಲ. ಅಂಥ ಒಂದು ಪವಿತ್ರ ಕಾರ್ಯಕ್ರಮ ಮತ್ತೊಮ್ಮೆ ಸಮಯ ಬಂದಾಗ ತಮ್ಮೆಲ್ಲರ ಜೊತೆ ಕೂಡೋಣ. ತಮಗೆಲ್ಲರಿಗೂ ಶರಣ.